ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಯಾರ್ರಿ, ಕೆಲಸ ಮಾಡಿ ಬರ್ತಾರ್ರಿ. ಈಗ ನಮಗೆ ಸಪೋರ್ಟ್ ಮಾಡಿರಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಫಸ್ಟ್ ನನ್ನ ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಾನು ಒಬ್ಬರಿಗೆ ವಿಶ್ ಮಾಡೋದೈತ್ರಿ ಫ್ರೆಂಡ್ಸ್. ಬಟ್ ಅದು ನಿನ್ನೆ ಮಾಡಬೇಕಾಗಿತ್ತು ರೀ. ಅಂದ್ರೆ ನನ್ನ ಚಾನಲ್ ಒಂದು ಸ್ವಲ್ಪ ಡಿಲೀಟ್ ಆಗಿದ್ದರಿಂದ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ ರೀ. ಸಾರಿ ರೀ, ಸ್ವಲ್ಪ ಲೇಟ್ ಆಯಿತು ಮಾಡೋದು. ಯಾಕಂದರೆ ನಿನ್ನೇನು ಮಾಡಿದರೆ ಇವತ್ತು ನಿಮ್ಮ ಮಗಳಿಗೆ ವಿಶ್ನ ತಲುಪ್ತಿದ್ರಿ. ಬಟ್ ನಂದು ಇವತ್ತು ವಿಶ್ ಮಾಡಾಕತ್ತೇನೆ ರೀ. ಸಾರಿ ರೀ. ಮಿಶ್ಬಾ ಅಂಜುಮವ್ರೆ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಿರಿ. ಆ ದೇವರು ನಿಮಗೆ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಯಾವಾಗಲೂ ನೀವು ಖುಷಿಯಿಂದ ಇರಿ. ನಂಗೆ ಮತ್ತು ಏನಾದರೂ ಶಾಲೆಗೆ ಹೋಗ್ತಾ ಇದ್ದರೆ ಎಲ್ಲ ಯಶಸ್ಸು ತರಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ರೀ. ಹಾಯ್, ಹಲೋ, ಅಸ್ಸಲಾಮ್ ಅಲೈಕುಮ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ರಿ ಅಂತ ಅಂದ್ಕೊಂಡೇನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಮಾರ್ನಿಂಗಿಂದ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ದಿನ ಏನು ನಡೀತು ಏನಿಲ್ಲ ಅಂತ ನೋಡೋಣ. ನಾ ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದು. ಸೊ ಈಗ ಬರ್ರಿ, ಈಗ ಫಸ್ಟ್ ಚಹಾ ಕುಡ್ತೀನಿ ರೀ. ಇನ್ನು ಕೆಲ್ಸಕ್ಕೆ ಹೋಗಿದ್ರೆ ಚಹಾ ಎಲ್ಲ ಮಾಡಿಕೊಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ರೀ. ಫಸ್ಟ್ ನೋಡಿರಿ, ಚಹಾ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡೇನಿ ನೋಡಿರಿ ಈ ಥರ. ಯಾಕಂದ್ರೆ ನನಗೆ ಡೈಲಿ ಬೆಳಗ್ಗೆ ಅದನ್ನು ಗ್ಯಾಸಿನ ಕಟ್ಟಿ ಸ್ವಚ್ಛ ಮಾಡ್ಕೊಳ್ದೆ ನನಗೆ ಚಹಾ ಆಗಲಿ ಏನು ಮಾಡೋಕ್ಕೆ ಕೆಲಸ ಹರಿಸಂಗಿಲ್ಲ ರೀ ಫ್ರೆಂಡ್ಸ. ನೋಡಿರಿ, ಫಸ್ಟಾಗಿ ನಾನು ಗ್ಯಾಸನ್ನು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟೆ. ಯಾಕಂದರೆ ದಿನ ಬೆಳಗ್ಗೆ ನಾನೇ ಜಲ್ದಿ ಹೇಳ್ತಿದ್ದೆಪ್ಪ. ಇವತ್ತು ನಮ್ಮ ಮನೆಯವ್ರ ಥರ, ಯಾಕಂದರೆ ನಿನ್ನೆ ಒಂದು ಸ್ವಲ್ಪ ಅದು ಚಾನಲ್ ಪ್ರಾಬ್ಲಮ್ ಆಗಿದ್ದ ಸಂಬಂಧ ಬೇಜಾರು ಮಾಡಿಕೊಂಡು ಇವತ್ತು ಲೇಟಾಗಿ ಎದ್ಬಿಟ್ಟೇನೆ ರೀ ನಾನು. ಯಾಕಂದ್ರೆ ನಮ್ಮ ಮನೆಯವರ ಒಂದು ಸ್ವಲ್ಪ ಹೋಗಿ ಮಾಡ್ಕೊಂಡು ಬಂದ್ರಿ ಕೆಲಸ. ಫಸ್ಟ್ ನೋಡ್ರಿ, ನಾ ಈಗ ಗ್ಯಾಸಿನ ಗಟ್ಟೆ ಒರೆಸಿದ್ದಾರೆ. ಈಗೆಲ್ಲ ಬಾಂಡೆನೂ ಖಾಲಿ ಮಾಡಿಕೊಂಡು ಚಾಕ್ ಇಟ್ಬಿಡ್ತೀನಿ ರೀ. ಸೊ ಈಗ ನೋಡ್ರಿಪ್ಪ, ಚಾಕ್ ಇಟ್ಟೇನಿ ರೀ. ಚಹಾ ಇವತ್ತು ಒಂದು ಸ್ವಲ್ಪ ಕರೆ ಚಹಾ ಮಾಡಾಕತ್ತೀನಿ ರೀ. ಯಾಕಂದ್ರೆ ಹಾಲಂದು ಖಾಲಿ ಆಗಿಬಿಟ್ಟಿದ್ರಿಪ್ಪ. ಅದ್ರ ಸಂಬಂಧ ಒಂದು ಸ್ವಲ್ಪ ಅದು ಕರೆ ಚಹಾ ಮಾಡಾಕತ್ತೀನಿ ರೀ. ನೋಡ್ರಿ, ಈಗ ಚಹಾ ಅಂತೂ ರೆಡಿ ಆತ್ರಿ. ಈಗ ಬಂದ್ ಮಾಡಿಬಿಡ್ತೀನಿ ರೀ. ನೋಡ್ರಿ, ಚಹಾ ಅಂತೂ ರೆಡಿ ಆತ್ರಿ. ಕರೆ ಚಹಾ ಅಂತೂ ಮಾಡಿದೆ. ಈ ಕಡೆ ಬಾಂಡೆನೂ ಇದು ಮಾಡಿ ಜೋಡಿಸಿ ಎಲ್ಲ ಖಾಲಿ ಮಾಡಿ ಇಟ್ಟೇನಿ ರೀ. ಎಲ್ಲ ಬಾಂಡೆನ ತೊಗೊಂಬರ್ತೀನಿ ರೀ. ಫಸ್ಟ್ ಕಸ ಹೊಡ್ಕೊತೀನಿ ರೀ. ನೋಡ್ರಿ, ಕಸ ಬಿದ್ದಿದ್ರೆ ಒಂದು ಸ್ವಲ್ಪ ಕಸನೆಲ್ಲ ಮಾಡ್ಕೊಂಡು ಬಾಂಡೆ ಎಲ್ಲ ಹೊರಗಡೆ ತೊಗೊಂಡು ಹೋಗ್ತೇನೆ ರೀ. ಈಗ ನೋಡ್ರಿಪ್ಪ, ಬಾಂಡೆ ಎಲ್ಲ ಖಾಲಿ ಮಾಡ್ಕೊಂಡೆ. ಖಾಲಿ ಮಾಡ್ಕೊಂಡು ಒಂದು ಸ್ವಲ್ಪ ಕಸ ಹೊಡ್ಕೊಂಡು ನೆಲ ಒರ್ಸಾಕತ್ತೇನೆ ರೀ. ಇವು ಕಸನೆಲ್ಲ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಮನೆ ಸ್ವಚ್ಛ ಇರ್ತೈತೆ ರೀ. ಇಲ್ಲಾಂದ್ರೆ ಸ್ವಚ್ಛ ಕಾಣಿಸಂಗಿಲ್ಲ ರೀ ಫ್ರೆಂಡ್ಸ್. ಇವೆಲ್ಲ ಮಾಡ್ಕೊಂಡ್ರೆ ನಮ್ಮ ಮನ್ಸಿಗೆ ಸಮಾಧಾನ ಅನ್ಸತ್ತೆ ರೀ. ನೋಡ್ರಿ, ಎಷ್ಟು ಚೇಂಜ್ ಕಾಣಾಕತ್ತೈತೆ ರೀ ನಮ್ಮ ಮನೆ. ಯಾಕಂದ್ರೆ ಇದು ಇತ್ತಲ್ರಿಪ್ಪ ಸೋಫಾ, ಹಿಂಗೆ ಅಡ್ಡಿತ್ತು ರೀ. ಇದು ಈ ಕಡೆ ಹಿಂಗೆ ಹಾಕಿದ್ದೀವಿ ರೀ ನಾವು ಉದ್ದಕ್ಕೆ. ಮತ್ತು ನಮ್ಮ ಮನೆಯವ್ರು ಏನು ಮಾಡ್ಯಾರಂದ್ರೆ ಆ ಕಡೆ ಆ ಶೆಲ್ಪಿನ ಕಲ್ಲು ಐತಲ್ರಿ, ಆ ಕಡೆ ಹಾಕ್ಬಿಟ್ಟಾರ್ರಿ. ಮತ್ತು ಯಾಕಂದ್ರೆ ಇಲ್ಲಿ ಸೊಳ್ಳೆ ಅಂತೂ ಭಾಳ ಬರಾಕತ್ತವ್ರಿ ಮನ್ಯಾಗ. ಒಂದು ಸ್ವಲ್ಪ ಮನೆ ಹತ್ತಿಯಾಗಿ ಅದ್ರ ಸಂಬಂಧ ಆ ಕಡೆ ಹಾಕ್ಯಾರ್ರಿ. ಫುಲ್ ಚೇಂಜ್ ಆಗಿತ್ತು ರೀ ನಮ್ಮ ಮನೆ. ಯಾಕಂದ್ರೆ ಸ್ವಲ್ಪ ಜಾಗ ಉಳಿತೈತೆ ರೀ. ಈಗ ನೋಡಿರಿ, ಇವತ್ತು ಎಷ್ಟು ಖುಲ್ಲಾ ಆಗ್ಬಿಟ್ಟೈತೆ ರೀ ಮನೆ ಎಲ್ಲ. ಹಿಂಗೆ ಖುಲ್ಲಾ ಇದ್ರೆ ಒಂದು ಸ್ವಲ್ಪ ಮನೆ ಸ್ವಚ್ಛ ಇರ್ತೈತ್ರಿಪ್ಪ. ಅದು ಇಲ್ಲಾಂದ್ರೆ ಸಂಧಿ ಆಗಿ ಈ ಸೊಳ್ಳೆ ಕಾಟನ ಭಾಳ ಆಗ್ಬಿಟ್ಟೈತೆ ರೀ. ನೋಡಿರಿ, ಫುಲ್ ಸ್ವಚ್ಛ ಆಗೈತೆ ರೀ ಮನೆ ಅಂತ. ಎಲ್ಲ ಒರೆಸ್ಕೊಂಡು ಬಂದೆ. ಈಗ ಒಂದು ಸ್ವಲ್ಪ ಅರ್ಬಿ ಬಾಂಡೆ ಮಾಡ್ಕೊಂಡು ಬಂದುಬಿಡ್ತೇನೆ ರೀ. ನೋಡಿರಿ, ಈಗ ಅರ್ಬಿ ಬಾಂಡೆನ ಒಗ್ಯಾಗತ್ತೇನೆ ರೀ. ಒಂದು ಸ್ವಲ್ಪ ಈಗ ನೆನೆಸಿಟ್ಟೇನೆ ರೀ ಅರ್ಬಿನೂ. ಈಗ ಬಾಂಡೆನೂ ಒಂದು ಸೈಡ್ ಇಟ್ಟೇನೆ ರೀ. ಪುಟ್ಟಾಗಿ ತುಂಬ ಅರ್ಬಿ ಹೋಗದ ಆ ಬಾಂಡೆ ತಿಕ್ಕೊಂಡು ಬಿಡ್ತೇನೆ ರೀ ಆಮೇಲೆ. ಈಗ ನೋಡಿರಿ ಫ್ರೆಂಡ್ಸ್, ಅರ್ಬಿ ಎಲ್ಲ ಒಗೆದು ಬಂದರಿ. ಯಾಕಂದ್ರೆ ಒಂದು ಸ್ವಲ್ಪ ಅರ್ಬಿ ಬಾಂಡೆ ಮಾಡ್ಕೊಂಡು ಬಂದ್ರೆ ಮತ್ತು ಆಮೇಲೆ ಕೆಲ್ಸಕ್ಕೆ ಹೋಗೋದ್ರಾತ ಅಂತಂದ್ರೆ ಫಸ್ಟ್ ನಾನು ಅರ್ಬಿನ ಒಗೆದ್ಬಿಟ್ರೆ. ಯಾಕಂದ್ರೆ ಒಗ್ದಿದ್ದೇ ಇಲ್ರಿಪ್ಪ. ಪಟಾಕಿ ಸೌಂಡ್ ನೋಡ್ರಿ. ಯಾಕಂದ್ರೆ ಇವತ್ತು ರಾಮನವಮಿ ಐತಲ್ರಿ, ಅದ್ರ ಸಂಬಂಧ ಹೊರಗಡೆ ಫುಲ್ ಸೆಲೆಬ್ರೇಷನ್ ಮಾಡಾಕತ್ತಾರೆ ಫ್ರೆಂಡ್ಸ್. ನಾನು ಹೋಗಿಲ್ರಿ ಹೊರಗಡೆ, ಆ ಕಡೆ ರೋಡ್ ಸೈಡ್ ಐತ್ರಿ. ಈಗ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ರೀ. ಕೆಲ್ಸಕ್ಕೆ ಹೋಗಿ ಬಂದು ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೋಬೇಕಲ್ರಿ ಮಧ್ಯಾಹ್ನದ. ಅದ್ರ ಸಂಬಂಧ ಫಸ್ಟ್ ಕೆಲಸ ಮಾಡ್ಕೊಂತೇನೆ ರೀ. ಯಾಕಂದ್ರೆ ಕೆಲಸ ಇಟ್ಕೊಂಡು ಇದ್ದಿದ್ದು ಮನ್ಯಾಗಿನ ಕೆಲಸ ಮಾಡ್ಕೊಳಕ್ಕಾಗಿಲ್ಲ ರೀ. ಅದನ್ನೆಲ್ಲ ಮಾಡ್ಕೊಂಡು ಬಂದುಬಿಟ್ರೆ ಅದು ಚಿಂತೆ ತಪ್ತೈತೆ ರೀ. ಆಮೇಲೆ ಒಂದು ಸ್ವಲ್ಪ ಆರಾಮಾಗಿ ನಾವು ಮನ್ಯಾಗಿನ ಕೆಲಸ ಮಾಡ್ಕೊಂಡ್ರು ನಡಿತೈತೆ ರೀ. ಅದ್ರ ಸಂಬಂಧ ಈಗ ಫಸ್ಟ್ ಕೆಲ್ಸಕ್ಕೆ ಹೋಗಿ ಬಂದು ಇದು ಮಾಡ್ತೀನಿ ರೀ ಫ್ರೆಂಡ್ಸ, ಮನ್ಯಾಗಿನ ಕೆಲಸ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಂಗೆ ಇನ್ನೊಂದು ಮನೆ ಸಿಕ್ಕೈತೆ ರೀ, ಕೆಲಸದ ಮನೆ. ಫುಲ್ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ. ಯಾಕಂದರೆ ನಿನ್ನೇನೋ ಒಂದು ಸ್ವಲ್ಪ ಟೆನ್ಷನ್ದಾಗಿತ್ತು ರೀ. ನಿನ್ನೆ ಸಿಕ್ಕೈತಿ. ಹೇಳ್ಬೇಕಂದ್ರೆ ನಿನ್ನಿದು ವೀಡಿಯೋ ಮಾಡಿಲ್ಲಲ್ರಿ, ಅದ್ರ ಸಂಬಂಧ
ಫ್ರೆಂಡ್ಸ ನೋಡ್ರಿ ಹಂಗಾದ್ರೂ ದೇವರು ಏನೇನೋ ದಾರಿ ತೋರಿಸ್ತಿರ್ತಾನ್ರಿ. ನಿನ್ನೆಯಿಂದ ಸಿಕ್ಕೈತ್ರಿ ಒಂದು ಮನೆ, ಅದು ಬರೀ ಬಾಂಡ್ಯದ ಐತ್ರಿ ಫ್ರೆಂಡ್ಸ. ಹೊಂಟೇನ್ರಿ ಅದ ಹತ್ಕೊಂಡು. ಮತ್ತು ಅದ ಎದಕ್ಕಾರ ಬರ್ತಾವಲ್ರಿ ಮನೆ ಖರ್ಚಿಗೆ, ಆಮೇಲೆ ಏನಾರ ಇಲ್ದಾಗ ಬರ್ತೈತೆ ಅಂತ ನಾನು ಮತ್ತು ಒಂದೇ ಕೆಲಸ ಐತ್ರಿ. ನಾನು ಇಲ್ಲಿಕ್ರ ಒಂದೊಂದು ಕೆಲಸದ್ದು ಮಾಡಂಗಿಲ್ಲ ರೀ. ಎರಡು ಮೂರು ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ರೊಕ್ಕನಾರ ಕೈಗೆ ಹತ್ತೈತಿ, ಏನಾರು ಹೋಗ್ತೈತಿ ಮನ್ಯಾಗಿಂದ ಖರ್ಚರ ಅಂತಂದು ನಾನು ಅಂದ್ಕೊಂಡಿರ್ತೇನೆ ರೀ. ಬಟ್ ಅದು ಅವರು ಬಾಂಡ್ಯದಷ್ಟ ಅಂತಂದು ಹೇಳಿದ್ರಿ. ಅದ್ರ ಸಂಬಂಧ ಬಾಂಡೆ ಒಂದ ಮಾಡಾಕತ್ತೇನೆ ರೀ. ಅದ ಏನದ ಎದಕ್ಕಾರ ಮನೆಗೆ ಬರ್ತಾವ ಅಂತಂದ್ರೆ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ. ಎಲ್ಲ ನಿಮ್ಮ ಆಶೀರ್ವಾದ ರೀ. ಯಾಕಂದ್ರೆ ನೀವು ಭಾಳ ಆಶೀರ್ವಾದ ಮಾಡ್ತೀರಿ ನಂಗೆ. ನಿಮ್ಮ ಆಶೀರ್ವಾದದಿಂದ ನನಗೂ ಇನ್ನೊಂದು ಮನೆಯೂ ಸಿಕ್ಕೈತ್ರಿ. ಅದ್ರಾಗ ನಂದು ಯೂಟ್ಯೂಬ್ ಒಂದು ಕೈ ಹಿಡಿತಂದ್ರೆ ನಂಗೆ ಮತ್ತೆ ಆರಾಮ್ ಇರ್ತೇನೆ ರೀ. ಅಲ್ಲಿ ಮಠ ನನಗೆ ಏನಂದ್ರೆ ಸ್ವಲ್ಪ ಚಿಂತಿನ ಭಾಳ ಐತ್ರಿ. ಇದು ಈಗ ಬರ್ರಿ ಒಂದು ಸ್ವಲ್ಪ ಕೆಲ್ಸಕ್ಕೆ ಬರ್ತೀನಿ. ಕೆಲ್ಸಕ್ಕೆ ಹೋಗ್ಬಂದು ಆಮೇಲೆ ಮುಂದಿನ ನನ್ನ ವೀಡಿಯೋನ ಶುರು ಮಾಡ್ತೀನಿ ರೀ. ನೋಡ್ರಿಪ್ಪ, ನಮ್ಮ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಯಾರ್ರಿ. ಕೆಲಸ ಮಾಡಿ ಬರ್ತಾರ್ರಿ. ಈಗ ನಮಗೆ ಸಪೋರ್ಟ್ ಮಾಡಿರಿ. ಸೊ ನೋಡ್ರಿಪ್ಪ, ನಾನಂತರ ಕೆಲ್ಸಕ್ಕೆ ಹೋಗಿ ಬಂದೆ ರೀ ಫ್ರೆಂಡ್ಸ. ಕೆಲ್ಸಕ್ಕೆ ಹೋಗಿ ಬಂದು ಅದು ಜಸ್ಟ್ ಇವಾಗ ಬಂದಿದ್ದೀನಿ ರೀ. ಬಂದಮೇಲೆ ನಮ್ಮ ಮನೆಯವರು ಏನೋ ವಿಡಿಯೋ ಮಾಡಿದ್ದು ನೋಡಿದೆ ರೀ ಫ್ರೆಂಡ್ಸ. ಭಾಳ ಚಂದ ಮಾತಾಡ್ಯಾರ್ರಿ. ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ಅವ್ರ ಸಪೋರ್ಟು ನನಗೂ ಇರ್ಬೇಕು ರೀ. ಯಾಕಂದ್ರೆ ಸಪೋರ್ಟ್ ಇಲ್ಲಾಂದ್ರೆ ನನಗೂ ಒಂಥರ ಮುಜುಗರ ಆಗ್ತೈತೆ ರೀ. ಒಬ್ಬಳ ಎಷ್ಟಂತಂದು ನಾನು ಪೇಚಾಡ್ಕೊತ ವೀಡಿಯೋ ಮಾಡ್ಬೇಕಂತಂದ್ರಿ ಫ್ರೆಂಡ್ಸ್. ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ. ಯಾಕಂದ್ರೆ ಒಂದು ಸ್ವಲ್ಪ ಆದ್ರೂ ನಾವು ಬಂದು ಮಾತಾಡ್ತಾರಲ್ರಿ, ಅದ ಒಂದು ದೊಡ್ಡ ಖುಷಿ ಆಗ್ತೈತೆ ರೀ. ಯಾಕಂದ್ರೆ ಅದು ಒಬ್ಬೊಬ್ಬರು ಮಾತಾಡೋದು ಕೇಳಿ ನಿಮಗೂ ಕೂಡ ಒಂದೊಂದು ಸಲ ಬೇಜಾರು ಅನ್ನಿಸ್ಬಿಡ್ತೈತೆ ರೀ. ಒಂದು ಡಿಫ್ರೆಂಟ್ ಯಾರೊಬ್ಬರಾದರೂ ಒಂಚೂರು ಮಾತಾಡಿದ್ರು ಒಂದು ಸ್ವಲ್ಪ ನಿಮಗೂ ಕೂಡ ಖುಷಿ ಆಗ್ತೈತೆ ರೀ. ನೀವು ಕೂಡ ವಿಡಿಯೋ ನೋಡ್ಬೋದು ನಮ್ಮದು. ಸೊ ಬರ್ರಿ, ಈಗ ನಾನಂತರೂ ಅಡುಗೆ ಮಾಡ್ತೀನಿ ರೀ. ಇವತ್ತು ಮಧ್ಯಾಹ್ನದ ಅಡುಗೆ ಏನು ಮಾಡಾಕತ್ತೇನೆ ಅಂದರೆ ಬಿಸಿ ಬಿಸಿ ಚಪಾತಿ ಎಗ್ ಬುರ್ಜಿ ಮಾಡಾಕತ್ತೇನೆ ರೀ. ನಮ್ಮ ಸುಮ್ಮವಂತರೂ ಸಪ್ಪನ ಬೇಳೆ ಸಾರು ಮಾಡ್ಬೇಕು ರೀ. ಒಂದು ಸ್ವಲ್ಪ ಅಕ್ಕಿ ಊಟ ಮಾಡಂಗಿಲ್ಲ ರೀ. ಎಗ್ ಆಮೇಲೆ ಫಿಶ್ ಇವೆಲ್ಲ ಮಟನ್ ಚಿಕನ್ ಏನು ತಿನ್ನಂಗಿಲ್ಲ ರೀ. ಅದ್ರ ಸಂಬಂಧ ಎಗ್ ಬುರ್ಜಿ ಮಾಡಾಕತ್ತೇನಲ್ರಿ, ಊಟನ ಮಾಡಂಗಿಲ್ಲ ರೀ. ಆಕೆ ಒಂದು ಸ್ವಲ್ಪ ಸಪ್ಪನ ಬೇಳೆ ಸಾರು ಮಾಡಿ ಒಂದು ಸ್ವಲ್ಪ ಅನ್ನ ಮಾಡಿ ಈಗ ಎಗ್ ಬುರ್ಜಿ ಬಿಸಿ ಚಪಾತಿ ಮಾಡೋಣ ಬರ್ರಿ. ಬಟ್ ಈಗ ನಾನು ಆ ರೆಸಿಪಿನ ತೋರ್ಸಂಗಿಲ್ಲ ರೀ ಪೂರ್ತಿಯಾಗಿ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಆ ರೆಸಿಪಿನೆಲ್ಲ ಪೂರ್ತಿ ತೋರ್ಸೇನಿ ರೀ, ಹೆಂಗೆ ನಮ್ಮದು ಎಗ್ ಬುರ್ಜಿ ಬಿಸಿ ಚಪಾತಿ ಹೆಂಗೆ ಮಾಡಿದ್ದೆ ಅನ್ನೋದು. ಅದ್ರ ಸಂಬಂಧ ಅಷ್ಟು ಒಂದು ಸ್ವಲ್ಪ ತೋರಿಸ್ತೀನಿ ರೀ ಫ್ರೆಂಡ್ಸ. ಏನು ಬೇಜಾರು ಮಾಡ್ಕೋಬೇಡ್ರಿ. ಬರ್ರಿ, ಫಸ್ಟ್ ನಾವು ಈಗ ಫಟಾಫಟ್ ಅಂತ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಿಸಿಟ್ಟು ಅಡುಗೆನ ಮಾಡಿಬಿಡೋಣ ರೀ ಫ್ರೆಂಡ್ಸ. ಇವತ್ತು ನೋಡ್ರಪ್ಪ, ನಾನು ಎಗ್ ಬುರ್ಜಿ ಮಾಡಾಕತ್ತೇನೆ ರೀ. ಚಪಾತಿ ಎಗ್ ಬುರ್ಜಿ ಮಧ್ಯಾಹ್ನ ಊಟಕ್ಕಂತಂದ್ರಿ. ಇದು ನೋಡ್ರಿ, ಈಗ 4 ತತ್ತಿ ತೊಗೊಂಡೇನಿ ರೀ. ಇದಕ್ಕೆ ಟಮಾಟಿಗೆ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡೇನಿ ರೀ ಫ್ರೆಂಡ್ಸ. ಈ ಕಡೆ ನೋಡ್ರಿ ಒಂದು ಕಡಾಯಿ ಇಟ್ಟೇನಿ ರೀ. ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಡ್ತೇನೆ ರೀ. ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಡ್ತೇನೆ ರೀ. ಯಾಕಂದರೆ ಈ ರೆಸಿಪಿ ನಾನು ತೋರ್ಸಂಗಿಲ್ಲ ರೀ ಹಗ್ಲಿ ಮುಗ್ಲಿ. ಯಾಕಂದ್ರೆ ಒಂದು ಸಲ ತೋರಿಸಿದ್ದೈತೆ ರೀ ಫ್ರೆಂಡ್ಸನ್ನು. ಅದ್ರ ಸಂಬಂಧ ಸಿಂಪಲ್ಲಾಗಿ ನಾನು ಏನು ಮಾಡಾಕತ್ತೇನೆ ಅನ್ನೋದು ತೋರ್ಸಾಕತ್ತೇನೆ ರೀ. ನೋಡಿರಿ, ಎಲ್ಲ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಅರಿಶಿಣದ ಪುಡಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೇನಿ ರೀ. ಈಗ ಫ್ರೈ ಆಗಕ್ಕೆ ಬಿಟ್ಟೇನಿ ರೀ. ಒಂದು 2 ನಿಮಿಷ ಫ್ರೈ ಆದಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ನಾವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ನೋಡಿರಿ, ಈಗ ಆಗೈತೆ ರೀ. ಖಾರ ಪುಡಿ ಹಾಕ್ಕೊಂಡಾಗತ್ತೇನೆ ರೀ. ಇಷ್ಟ ಸಾಕ್ರಿ, ಯಾಕಂದ್ರೆ ಖಾರ ಭಾಳ ಐತ್ರಿ. ಅದ್ರ ಸಂಬಂಧ ಈಗ ಇದು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾ ಏನು ಮಾಡ್ತೇನೆಂದ್ರೆ ಏನು ತತ್ತಿ ಒಡೆದು ಇಟ್ಕೊಂಡೇನು ನೋಡ್ರಿ, ಆ ತತ್ತಿನ ಹಾಕ್ಕೊಂಡು ಬಿಡ್ತೀನಿ ರೀ. 4 ತತ್ತಿ ತೊಗೊಂಡ್ರಿ. ಇದು ನೋಡ್ರಿ ಫ್ರೆಂಡ್ಸ್, ನೋಡ್ರಿ ಈ ಥರ. ಈಗ ಹಾಕ್ಕೊಂಡೆ ರೀ. ಎಲ್ಲ ಲೋ ಫ್ಲೇಮ್ದಾಗಿಟ್ಟು ನಾವು ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿರಿ ಎಷ್ಟು ಡಿಫ್ರೆಂಟಾಗಿ ಇವತ್ತು ನಮ್ಮದು ಎಗ್ ಬುರ್ಜಿ ಆಗತ್ತೈತೆ ರೀ. ಸೊ ಫ್ರೆಂಡ್ಸ್, ಈಗೆಲ್ಲ ಮಿಕ್ಸ್ ಮಾಡ್ಕೊತೇನೆ ರೀ. ಲೋ ಫ್ಲೇಮ್ದಾಗ ಇಟ್ಟೇನೆ ರೀ. ಆಯ್ತೆ. ಜೈ ಶ್ರೀರಾಮ್. ನೋಡ್ರಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈಗ ಲೋ ಫ್ಲೇಮ್ದಾಗಿಟ್ಟು ಚಲೋತ್ನಾಗ ನಾವು ಎಣ್ಣೆಗೆ ಕುದಿಸ್ಕೋಬೇಕ್ರಿ. ಇದು ಒಟ್ಟು ನೀರು ಹಾಕ್ಲಾರ್ದಂಗೆ ನಾನು ಇದನ್ನು ಮಾಡ್ಕೊಳತ್ತೇನೆ ರೀ. ಇಲ್ಲಿ ನೋಡ್ರಪ್ಪ, ಬಿಸಿ ಅನ್ನ ಮಾಡೀನಿ, ಒಂದು ಸ್ವಲ್ಪ ಮಾಡೇನಿ ರೀ. ಇನ್ನು ಜಾಸ್ತಿ ಜನ ಇಲ್ಲ, ನಾವಪ್ಪ ಇದ್ದಿದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ತಿದ್ರಿ. ಈಗ ಅನ್ನ ಅಂತರ ಆಗೈತೆ ರೀ.
ಈ ಕಡೆ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡೇನ್ರಿ ನೆನಿಲಿ ಅಂತಂದು. ಯಾಕಂದ್ರೆ ಆ ಪಲ್ಯ ಆಗೋ ಮಟ್ಟ ಅಂದ್ರೆ ನೆನಿತಿರ್ತದೆ. ಸ್ವಲ್ಪ ಇದು ಮಾಡ್ಕೊಂಡೇನ್ರಿ. ಈಗ ಆ ಪಲ್ಯ ರೆಡಿ ಆಗೋ ತನಕ ಅಂದ್ರೆ ನಾನು ಚಪಾತಿನೂ ರೆಡಿ ಆಗ್ಬಿಡ್ತಾವ್ರೆ ನೋಡ್ರಿ. ಹಿಟ್ಟಂತ್ರ ನಾದಿತ್ರಪ್ಪ ಒಂದು ಸ್ವಲ್ಪ ಪೇಡೆ ಮಾಡ್ಕೊಂಡೇನ್ರಿ. 3 ಮೂಲೆ ಚಪಾತಿ ಮಾಡ್ಕೊಂಡೋಗ್ತೇನೆ. ಯಾಕಂದ್ರೆ ಜಾಸ್ತಿ ಏನು ಕಲಿಸಿಲ್ರಿ, ಸ್ವಲ್ಪ ಕಲಿಸಿದ್ದೆ. ರಾತ್ರಿ ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ರಾತ ಅಂತಂದೆ. ಈಗ ನೋಡ್ರಿ ಚಪಾತಿ ಮಾಡೋಣ ಬರ್ರಿ ಫ್ರೆಂಡ್ಸ. ನೋಡ್ರಪ್ಪ ಚಪಾತಿ ಬೇಯಿಸಾಗತ್ತೇನ್ರಿ. ಸ್ವಲ್ಪ ಎಣ್ಣೆ ಮೇಲೆ ಹಚ್ಚಿ ಚಲೋ ತಂಗ ನಾವು ಚಪಾತಿ ಬೇಯಿಸ್ಬಿಟ್ರೆ ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಾಗತ್ತೈತ್ರಿ. ಬಿಸಿ ಬಿಸಿ ಚಪಾತಿ ಆಮೇಲೆ ಎಗ್ ಬುರ್ಜಿ ಮಸ್ತ್ ಕಾಂಬಿನೇಷನ್ ರೀ. ನೋಡ್ರಿ ಫ್ರೆಂಡ್ಸ್ ಚಪಾತಿನೂ ಆದವು ರೀ ಫ್ರೆಂಡ್ಸ್. ನೋಡ್ರಿಪ್ಪ ಈಗ ಊಟ ಕೊಡಾಗತ್ತೇನೆ ರೀ ನಮ್ಮ ಮನೆಯವ್ರಿಗೆ. ಬರ್ರಿ ಊಟ ಕೊಡೋಣ. ಸುಮ್ಮ ಊಟ ಮಾಡೋಣ ಅಮ್ಮ. ಈಗ ನೋಡ್ರಿ ಅಡುಗೆನೂ ಆಯ್ತು ರೀ. ಎಲ್ಲ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟೇನ್ರಿ. ಈ ಕಡೆ ನೋಡ್ರಪ್ಪ ಶೀರಾ ಕೊಟ್ಟು ಕಳ್ಸಿದಾರೆ ರೀ. ಆಟೋ ಸ್ಟ್ಯಾಂಡ್ದವ್ರು ಎಲ್ಲ ಸೆಲೆಬ್ರೇಷನ್ ಮಾಡಿದ್ರಲ್ರಿ, ರಾಮ ಮಂದಿರದ ಪ್ರತಿಷ್ಠಾಪನೆ ಮಾಡಿದ್ಕೆ ಅವರು ಶೀರಾ ಏನೋ ಮಾಡಿಸಿದ್ರಂತ್ರಿ, ಕೊಟ್ಟು ಕಳ್ಸಿದಾರೆ ರೀ ನಮ್ಮ ಮನೆಯವ್ರ ಕೈಯಾಗ. ಅದ ಒಂದು ಸ್ವಲ್ಪ ತಿಂದು ಈಗ ಚಪಾತಿ ಎಗ್ ಬುರ್ಜಿ ತಿನ್ನಾಕತ್ತಾರ ರೀ. ನಮ್ಮ ಸುಮ್ಮಗೆ ಒಂದು ಸ್ವಲ್ಪ ಊಟ ಮಾಡಕ್ಕೆ ಕೊಡಾಕತ್ತೇನೆ ರೀ. ಅವಳು ಏನು ತಿನ್ನಾಕತ್ತಿಲ್ಲ ರೀ, ಆ ಸ್ವೀಟೆಲ್ಲ ಅವಳು ಜಾಸ್ತಿ ತಿನ್ನಂಗಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಂಬಂಧ ಈಗ ನಮ್ಮ ಸುಮ್ಮಗೆ ಒಂದು ಸ್ವಲ್ಪ ಅನ್ನ ಸಪ್ಪನ ಬ್ಯಾಳೆ ಸಾರು ಮಾಡೇನಿ ರೀ, ಕೊಟ್ಬಿಡ್ತೀನಿ ರೀ. ಇವತ್ತು ನೋಡ್ರಿ ಫ್ರೆಂಡ್ಸ್ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ಐತ್ರಿ. ಎಲ್ಲ ಕಡೆ ಎಷ್ಟು ಸೆಲೆಬ್ರೇಷನ್ ಆಗಿ ಮಾಡಾಕತ್ತಾರ ರೀ. ಇಲ್ಲಂತರೂ ನಮ್ಮ ಹುಬ್ಳಿಲಂತರೂ ಸಿಕ್ಕಾಪಟ್ಟೆ ಜನ ಮೆರವಣಿಗೆ ಹೊಂಟೈತ್ರಿ. ಅದು ನೋಡಬಾರ್ದ್ರಿ, ಕಣ್ಣಿಂದ ನೋಡಿದ್ರೆ ಅಷ್ಟು ಖುಷಿ ಆಗತ್ತೈತ್ರಿ. ಈಗ ನೋಡ್ರಿ ಬರಾಕತ್ತಾರ ನೋಡ್ರಿಪ್ಪ, ಇಷ್ಟು ಜನ ಬರಾಕತ್ರಿ. ಒಂದೇ ಸಲ ಬಂದರು, ಗುಂಪಾಗಿ ಬಂದು ಜೈ ಶ್ರೀರಾಮ್ ಅಂತಂದು ಎಷ್ಟು ಮೆರವಣಿಗೆ ಹೊಂಟೈತ್ರಿ. ಅಷ್ಟು ಮೆರವಣಿಗೆ ಹೊಂಟೈತ್ರಿ. ನೋಡಕ್ಕನ ಅಷ್ಟು ಖುಷಿ ಆಗತ್ತೈತ್ರಿ ಫ್ರೆಂಡ್ಸ್. ಈ ಕಡೆ ನೋಡ್ರಿಪ್ಪ ಆಟೋ ಸ್ಟ್ಯಾಂಡ್ ಐತಲ್ರಿ, ಆಟೋ ಸ್ಟ್ಯಾಂಡ್ ಕಡೆನೂ ಅವರು ಕೂಡ ದೊಡ್ಡ ಬ್ಯಾನರ್ ಮಾಡಿ ರಾಮಂದು ಒಂದು ಸ್ವಲ್ಪ ಅವರು ಪೂಜೆ ಎಲ್ಲ ಮಾಡಿ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ರು ರೀ. ಎಲ್ಲ ಸೈಕಲ್ ಆಮೇಲೆ ಬೈಕ್ ಕಾರ್ ಏನು ಉಳಿದಿಲ್ಲ ನೋಡ್ರಿ. ಇವತ್ತಂತರೂ ಫ್ಲ್ಯಾಗ್ ಹಾಕೋಕಂತರೂ ಫುಲ್ ಅಷ್ಟು ಸೆಲೆಬ್ರೇಷನ್ ಮಾಡಿದಾರೆ ರೀ. ಇನ್ನೂ ರಾತ್ರಿ ಅಂತರೂ ಇನ್ನೂ ಎಷ್ಟೈತು ಏನೋ ಗೊತ್ತಿಲ್ಲರಿಪ್ಪ. ನಾವು ರಾತ್ರಿಯಲ್ಲಿ ಹೋಗಂಗಿಲ್ಲ ರೀ, ಅದಕ್ಕೆ ನಮ್ಗೆ ಗೊತ್ತಾಗಂಗಿಲ್ಲ ರೀ ಫ್ರೆಂಡ್ಸ. ನೋಡ್ರಿ ನಮ್ದಂತೂ ಊಟ ಆಯ್ತ್ರಪ್ಪ, ಮಸ್ತಾಗಿ ಊಟ ಮಾಡಿದ್ವಿ ರೀ. ಎಗ್ ಬುರ್ಜಿ ಬಿಸಿ ಬಿಸಿ ಚಪಾತಿ ಫ್ರೆಂಡ್ಸ. ಈಗ ರೀ ನಮ್ಮ ಸುಮ್ಮನು ಹೊರಗಡೆ ಹೋಗಿದ್ದಾಳ್ರಿ. ಒಂದು ಸ್ವಲ್ಪ ಆಕಿವು ಹೋಮ್ವರ್ಕ್ ಆಮೇಲೆ ಒಂದು ಸ್ವಲ್ಪ ಓದಿಸ್ಬೇಕ್ರಿ. ಈಗ ಅದನ್ನೆಲ್ಲ ಕೆಲಸ ಮಾಡಿಬಿಟ್ರೆ ಒಂದು ಸ್ವಲ್ಪ ಅಲ್ಲಿ ತನಕ ಅಂದ್ರೆ ಸಂಜೆ ಮುಂದೆ ಆಗಿಬಿಡ್ತೈತೆ ರೀ. ಸಂಜೆ ಮುಂದೆ ಆದ್ರೆ ಮತ್ತು ಲೈಟ್ ಹಾಕೋದು, ಮೇಲ್ಗಡೆ ಹೋಗಿ ಅಪಾರ್ಟ್ಮೆಂಟ್ ಇರ್ತೈತೆ ಎಲ್ಲ ಕಡೆ ಲೈಟ್ ಹಾಕೋದು, ಮೋಟ್ರ್ ಆನ್ ಮಾಡೋದು ಎಲ್ಲ ಭಾಳ ಕೆಲಸ ಇರ್ತಾವ್ರಿ ಫ್ರೆಂಡ್ಸ. ಏನು ಪುರ್ಸತೆ ಇರಂಗಿಲ್ಲ ರೀ. ಬೆಳಗ್ಗೆಯಿಂದ ಎದ್ದಿರ್ತೀವಿ ರೀ, ಒಟ್ಟು ಪುರ್ಸತೆ ಇರಂಗಿಲ್ಲ ರೀ ಫ್ರೆಂಡ್ಸ. ಏನು ಎಷ್ಟು ಮಾಡಿದ್ರು ಇಡೀ ಹಗಲೆಲ್ಲ ಮಾಡಿದ್ರು ಈ ಮನ್ಯಾಗಿನ ಕೆಲಸ ಮುಗಿಯಂಗಿಲ್ಲ ರೀ. ಈ ಹೆಣ್ಮಕ್ಳಿಗಂತೂ ಫುಲ್ ಬೇಜಾರು ಅನ್ನಿಸ್ತೈತೆ ರೀ ಈ ಕೆಲಸದ ಸಂಬಂಧ. ಯಾಕಂದ್ರೆ ಇಡೀ ಹಗಲೆಲ್ಲ ಮಾಡಿದ್ರು ಅವೇನು ಮುಗಿಯಂಗಿಲ್ಲ ರೀ ಅವು. ನೀವು ನೋಡ್ರಿಪ್ಪ ಈಗ ನೋಡ್ರಿ ಮಧ್ಯಾಹ್ನ ಮಟನ ಆಗಿಬಿಡ್ತ್ರಿ. ಇಲ್ಲಿಗೆ 2:30 ಏನೋ ಆತ್ರಿ ಟೈಮ. ನಮ್ಮ ಮನೆಯವ್ರು ಏನೋ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ರಂತ್ರಿ. ಅದು ಮೆರವಣಿಗೆ ಹೊಂಟಾರಲ್ರಿ ಇವತ್ತು ರಾಮಂದು ಪ್ರತಿಷ್ಠಾಪನೆ ಇರೋದಕ್ಕೆ. ಎಷ್ಟು ಜನ ಹೊಂಟಾರ್ರಿ ಹೊರಗಡೆ ಅಂತೂ ಫುಲ್ ಏನು ಆವಾಜ್ ರೀ. ಇಲ್ಲೇ ಪಟಾಕ್ಸಿ ಸೌಂಡು ಅದು ಇದು ಕೇಳಬಾರ್ದ್ರಿ ಪಾಪ, ಅಷ್ಟು ಸೌಂಡ್ ಬರಾಕತ್ತೈತ್ರಿ ಹೊರಗಡೆ. ನಾನು ಆ ಕಡೆ ರೋಡ್ ಸೈಡ್ ಹೋಗಂಗಿಲ್ಲ ರೀ, ಜಾಸ್ತಿ ಅನ್ನೋಕೇನ್ರಿ ನಾ ಹೋಗಂಗೇ ಇಲ್ಲರಿ. ಒಟ್ಟು ನಮ್ಮ ರೂಮ್ ಬಿಟ್ಟು ರೂಮ್ ಕಡೆ ಇಷ್ಟ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಬರೋದು, ಒಳಗಡೆನೇ ಇರೋದ್ರಿ. ಜಾಸ್ತಿ ಹೊರಗೂ ಕೂತ್ಕೊಳಂಗಿಲ್ಲ ರೀ. ನಾನು ಒಬ್ಬಳ ಇದ್ರೂ ಬೇಸರ ಆದ್ರೆ ಅಮ್ಮ ಇದ್ರೆ ಒಂದು ಸ್ವಲ್ಪ ಹೊರಗಡೆ ಕುಂದಿರ್ತೇನೆ ರೀ. ಅಮ್ಮ ಇಲ್ಲಿಕ್ರ ಕುಂದ್ರಂಗೆ ಇಲ್ರಿಪ್ಪ. ನಂಗೆ ಅದ್ರು ಯಾವಾಗಲೂ ರೂಢಾನೂ ಇಲ್ಲರಿ. ಎಲ್ಲರೂ ಅಂತಾರೆ ಒಂಥರ ನೀವು ಹೊರಗಡೆನೇ ಕುತ್ಕೊಂಡು ಹೆಂಗಿರ್ತೀಯ, ಏನು ಹೊರಗಡೆನೇ ಬರಂಗಿಲ್ಲಲ್ಲ ಅಂತಂದು. ಏನಪ್ಪ ನನಗೂ ಒಬ್ಬಳೇ ಇದ್ದಿದ್ದು ಅದು ರೂಢ ಆಗಿಬಿಟ್ಟೈತ್ರಿ ಫ್ರೆಂಡ್ಸ್. ಹೊರಗಡೆ ಎಲ್ಲಿ ಹೋಗೋಂಗೂ ಇಲ್ಲರಿ. ಏನೋ ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬರ್ತೀನಿ, ಅದ ಒಂದು ದೊಡ್ಡ ಪುಣ್ಯ ಆಗೈತ್ರಿ. ಇಲ್ಲಂದ್ರೆ ಅದು ಹೋಗಿಲ್ಲ ಅಂದಿದ್ರೆ ಒಳಗಡೆನೇ ಇರೋದ್ರಿ ನಾನು ಗೂಡ್ನ್ಯಾಗ. ಸೊ ಈಗ ಬರ್ರಿ ಒಂದು ಸ್ವಲ್ಪ ಸುಮ್ಮಗನ ಓದಿಸ್ತೀನಿ ರೀ. ಓದಿಸಿ ಒಂದು ಸ್ವಲ್ಪ ಹೋಮ್ವರ್ಕು ಏನೋ ಐತ್ರಿ ಮಾಡಿಸಿ ಮುಳ್ಕಿದ್ದನ ಕೆಲಸ ಮಾಡ್ಕೊತೀನಿ ರೀ. ಬಾಂಡೆ ಎಲ್ಲ ಮತ್ತು ಕುಡಿಯಾವ್ರಿ, ಬಾಂಡೆನೂ ಎಲ್ಲ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಸಂಜೆ ಆಗಿಬಿಡ್ತೈತೆ ರೀ. ಈಗ ನೋಡ್ರಿಪ್ಪ ನಂದು ಓದಿಸಿದಾತ್ರಿ. ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತು ರೀ, ಮಾಡಿಸಿದ್ರೆ ಮಾಡ್ಕೊಂಡು ಈಗ ನೋಡ್ರಿ ಮಲ್ಕೊಂಡಾಡ್ರಿ ನಮ್ಮ ಸುಮ್ಮ. ಒಂದು ಸ್ವಲ್ಪ ಊಟ ಮಾಡ್ಕೊಂಡು
ಯಾಕೆ ಒಂದು ಸ್ವಲ್ಪ ಆಕಿಗೆ ಟಯರ್ಡ್ ಆದಂಗೆ ಆಗ್ಬಿಟ್ಟೈತ್ರಿ. ಹುಡುಗರ ಜೊತೆ ಆಡ್ತಾನೆ ಇರ್ತಾಳ್ರಿ. ಈಗ ಇಡೀ ಹಗಲೆಲ್ಲ ಬರೀ ಓಡಾಡೋದು ಹಂಗೆ ಇತ್ತಂದ್ರೆ ಈಗ ಒಂದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಒಂದು ಸ್ವಲ್ಪ ಓದಿಸಿದೆ ರೀ, ಮಾಡಿಕೊಂಡು ಮಲ್ಕೊಂಡ್ಲೆ ರೀ. ಆಗಲೇ ನೋಡ್ರಿ ಟೈಮ್ ಸಂಜೆಗೆ ಆಗೇ ಬಿಡ್ತ್ರಿ. ಹೇಳೋ ಅಷ್ಟು ಮಾಡೋ ಅಷ್ಟ್ರಾಗ ನೋಡ್ರಿ ಕತ್ಲಂದ್ರೆ ಕತ್ಲಾಗೈತೆ ರೀ, ಫುಲ್ ಕತ್ಲ ರೀ. ಲೈಟೆಲ್ಲ ಹಾಕಿ ಬಂದೇನ್ರಿಪ್ಪ. ಹಾಕಿ ಬಂದು ಒಂದು ಸ್ವಲ್ಪ ಬಾಗಿಲಿಗೆ ನೀರು ಹೊಡೆದು ಕಸ ಹೊಡ್ಕೊಂಡು ನೀರು ಹೊಡೆದು ಉದ್ದಿನ ಕಡೆ ಎಲ್ಲ ಹಚ್ಚೇನ್ರಿ. ನೋಡ್ರಿ ಆ ಕಡೆ ಫೋಟೋ ಸ್ಟುಡಿಯೋ ಅಂಗಡಿ ಐತ್ರಿ. ಅದು ಲೈಟ್ಸ್ ಹಾಕಿದಾರೆ ರೀ ಅವರು. ಈ ರಾಮನವಮಿ ಇರೋದು ಸಂಬಂಧ ಎಷ್ಟು ಮಸ್ತಾಗಿ ಬೆಳಗ್ಗೆ ಬಿದ್ದೈತೆ ನೋಡ್ರಿ ಗಿಡದ ಕಡೆ. ಇಲ್ಲಿ ಕಾರು ಹೋಗೈತ್ರಿ. ಈ ಕಡೆ ನಮ್ಮ ಓನರ್ ಕಾರ್ ನಿಂದಿರ್ತೈತಲ್ರಿ, ಹೋಗೈತ್ರಿ ಅದು. ಮೊನ್ನೆ ತೊಗೊಂಡು ಹೋಗ್ಯಾರು ಒಂದು ಸ್ವಲ್ಪ ನೋಡ್ರಿ ಬಾಗಿಲ ಕಡೆ ಖುಲ್ಲಾ ಜಾಗ ಕಾಣಿಸಾಗತ್ತೈತ್ರಿ. ಹಿಂಗಿದ್ರೆ ಒಂದು ಸ್ವಲ್ಪ ಚಲೋ ಅನ್ಸ್ತೈತ್ರಿ. ಅದು ಹೆಂಗೆ ಆಕೈತ್ರಿ, ಇಲ್ಲಿ ಕಾರ್ ಇದ್ರೆ ಸಂಧ್ಯಾಗ ಸಿಕ್ಕೊಂಡಂಗೆ ಆಗ್ಬಿಡ್ತೈತ್ರಿ ನಮ್ಮ ರೂಮ್. ನೋಡ್ರಿ ಮಸ್ತಾಗಿ ಖುಲ್ಲಾ ಕಾಣತ್ತೈತ್ರಿ. ಅಷ್ಟೇನು ಬೆಳಕು ಕಾಣಾಕತ್ತಿಲ್ಲ ರೀ ಫ್ರೆಂಡ್ಸ್, ಯಾಕಂದ್ರೆ ಲೈಟೂ ಮಬ್ಬನೂ ಐತ್ರಿ ಇಲ್ಲೇ. ನೋಡ್ರಿಪ್ಪ ರಾತ್ರಿ ಆಗಿಬಿಡ್ತ್ರಿ. ನಾವು ಕೆಲಸ ಮಾಡೋ ಅಷ್ಟ್ರಾಗ ಆಗಿಬಿಡ್ತೈತ್ರಿ. ಟೈಮ್ ಹೋಗೋದು ತಡನ ಇಲ್ರಿಪ್ಪ. ನಂತರ ಅಡುಗೆ ಏನೈತೆ ನೋಡೋಣ ಬರ್ರಿ. ಇನ್ನು ನೋಡ್ರಿ ಇದು ಸೊಪ್ಪಿನ ಬೇಳೆ ಸಾರು ಮಾಡಿದ್ನಲ್ರಿ, ಅದು ಐತ್ರಿ ಸೊಪ್ಪಿನ ಬೇಳೆ ಸಾರು. ಒಂದು ಸ್ವಲ್ಪ ಎಗ್ ಬುರ್ಜಿನ ಐತ್ರಿ. ಅದು ಒಂದು ಚಪಾತಿ ಏನೋ ಐತ್ರಿ, ಅನ್ನನೂ ಐತ್ರಿ. ಅದ್ರಾಗ ಮತ್ತು ಬಿಡ ಅಂತಂದು ಹೇಳಿದಾರ್ರಿ ನಮ್ಮ ಮನೆಯವರು, ಇರಲಿ ಬಿಡ ಅಂತಂದು. ನೋಡ್ರಿ ಅನ್ನನ ಐತ್ರಿ. ಈಗ ಅದ್ರಾಗ ಬಿಟ್ಬಿಡ್ತೇನೆ ರೀ. ಚಾನು ಮಾಡಿಕೊಟ್ಟೇನೆ ರೀ ಅವ್ರಿಗೆ, ಚಾನು ಕುಡ್ದಾರ್ರಿ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.